ಎಲ್ಲರಿಗೂ ನಮಸ್ಕಾರ. ಈ ಕಡಿಮೆ ಖರ್ಚಿನಲ್ಲಿ ಟೈಲ್ಸಿನ ಶೆಡ್ ಹೇಗೆ ಮಾಡುವುದೆಂಬುದು ಅದನ್ನು ನಾವು ಇದರಿಂದ ಕಲಿಯಬಹುದು. ಕಡಿಮೆ ಖರ್ಚಿನಲ್ಲಿ ಹೇಗೆ ಇದನ್ನು ತಯಾರಿಸಬಹುದು ಮತ್ತು ವಸ್ತುಗಳನ್ನು ಹೇಗೆ ನಾವು ತಯಾರು ಮಾಡಿ ಈ ಸ್ವಯಂ ಉದ್ಯೋಗ ಯೋಜನೆಯನ್ನು ಮಾಡಿಕೊಳ್ಳುವ ಬಗ್ಗೆ ಇದರ ಬಗ್ಗೆ ಕಡಿಮೆ ಖರ್ಚಿನಲ್ಲಿ ಅದಲ್ಲದೆ ನಾವು ಸ್ವಾವಲಂಬಿಯಾಗಿ ಬದುಕಲು ನೆರವಾಗುತ್ತದೆ. ಅದಲ್ಲದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಹಾಯವನ್ನು ಬ್ಯಾಂಕಿನವರು ನೀಡುತ್ತಾರೆ. ನಿರುದ್ಯೋಗಿಗಳು ಸಣ್ಣ ಶೆಡ್ಡಿನಲ್ಲಿ ಈ ತರಹದ ಉತ್ಪಾದನೆಯನ್ನು ಮಾಡಿ ತಾವು ಬೇರೆಯವರಿಗೆ ನೀಡಿ ಅದರಿಂದ ಹಣವನ್ನು ಗಳಿಸಬಹುದು. ಕಡಿಮೆ ಖರ್ಚಿನಲ್ಲಿ ಹೇಗೆ ಉತ್ಪಾದನೆ ಮಾಡುವ ಬಗ್ಗೆ ತಿಳಿಸುತ್ತಾರೆ ಮತ್ತು ಈ ಕಡಿಮೆ ಖರ್ಚಿನ ಶೆಡ್ಗಳನ್ನು ಮಾಡಿ ಜಾಗವು ಸಹ ಕಡಿಮೆ ಮತ್ತು ಒಂದೆರಡು ಮಿಷನ್ಗಳ ಉಪಯೋಗಿಸಿ ಇದನ್ನು ತಯಾರಿಸಬಹುದು.